2-3 ಸಲ ಹೇಳ್ತಿದ್ಯಾ ನೀನ್ ನನಗೆ ಫೋನ್ ಕೊಡು ಅಂತ. ನೀನ್ ಯಾರು ಹೇಳಕ್ ನನ್ಗೆ? ನೀನ್ ಸರ್ವೆಂಟಾ ನಾನ್ ಕೊಡಕ್ ಫೋನು? ನೀನೀಗ ಫೋನ್ ಕೊಡಕ್ ನಾನ್ ಸರ್ವೆಂಟೇನೋ? ನಿನ್ ಫೋನ್ ಕೊಡಕ್ ನಾನ್ ಸರ್ವೆಂಟೇನೋ? ನಿನಗ್ ಬೇಕಿದ್ರೆ ಫೋನ್ ಮಾಡ್ಕೊಳ್ಳಲ್ಲ. ನೀನ್ ಹೆಂಗ್ ಹೇಳ್ತೀಯ ನಮ್ಮನ್ ಸಮಸ್ಯೆನ ಎಸಿಗೆ ಡಿಸಿ ಕೊಡು ಅಂತ ಹೇಳ್ತೀಯಲ್ಲ ಅಲ್ಲಿ ಕುತ್ಕೊಂಡ್ ನೀನು. ನಿನ್ ಸಮಸ್ಯೆ ಕೊಡಕ್ ನಾವ್ ಅಲ್ಲಿ ಹೋಗ್ಬೇಕು, ನಿನಗ್ ಫೋನ್ ಕೊಡಕ್ ನಾನ್ ಬರ್ಬೇಕೇನಲ್ಲ? ನೀನೇನ್ವಾ ನಿನ್ ದಮ್ಮು ತಾಕತ್ತಿದ್ರೆ ಇಲ್ಲಿ ಬಂದ್ ಮಾತಾಡೋ. ನಿನಗ್ ದಮ್ಮು ತಾಕತ್ತಿದ್ರೆ ಇಲ್ಲಿ ಬಂದ್ ಮಾತಾಡಲ್ಲ. ನಾವ್ ಹೆಂಗ್ ಎಸಿ ಡಿಸಿ ತಾವ್ ಹೆಂಗ್ ಹೋಗ್ತೀವೋ ಹಂಗೆ ನಿನಗ್ ದಮ್ಮಿದ್ರೆ ಇಲ್ಲಿಗೆ ಬಂದ್ ಮಾತಾಡೋ. ನಿನ್ನ ಹತ್ರ ಮಾತಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿಗೆ ಬಾರೋ, ನಿನಗ್ ದಮ್ಮಿದ್ರೆ ಬಾರೋ. ಇವ್ನು ಹೆಂಗ್ ಗ್ಯಾಸ್ ಹಾಕ್ತಾನೆ ಇವತ್ತು ನಾನು ನೋಡ್ತೀನಿ. ಬೆಳಗ್ಗೆಯಿಂದ ಆಟೋ ಡ್ರೈವರ್ಸ್ ಕೇಳ್ತಾ ಇದಾರೆ ರೇಟ್ ಯಾಕೆ ಜಾಸ್ತಿ ಮಾಡಿದೀರಾ ಅಂತ. ಮಧುಗಿರಿನಲ್ಲಿ 70 ರೂಪಾಯಿ ಐತೆ, ತುಮಕೂರಲ್ಲಿ ಕಡಿಮೆ ಐತೆ, ಇಲ್ಲಿ 75 ರೂಪಾಯಿ ಇತ್ತು. ಟಿಪ್ಟೂರು ಕಡಿಮೆ ಸರಿನಾ? ಟಿಪ್ಟೂರಲ್ಲೂ ಕಡಿಮೆ ಇತ್ತು. ಹಳೆ ಗ್ಯಾಸ್ ಇದೆ, ಅಷ್ಟೇ ರೇಟ್ಗೆ ಹೊಡೀರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಗೈಡೆನ್ಸ್ ಕೂಡ ಬಂದೈತೆ. ಇವ್ರಿಗೆ ಕೇಳಕ್ ಬಂದ್ರೆ ನಮಗೆ ಯಾವುದೇ ಗೈಡೆನ್ಸ್ ಇಲ್ಲ, ನಾವ್ 75 ರೂಪಾಯಿಗೆ ಹೊಡಿತೀವಿ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಸಿದ್ರು. ನೀವ್ ಹೇಳೋವರೆಗೂ ನಾವ್ ಮಾಡಲ್ಲ ಅಂತ. ನಾವ್ ಹೋಗಿ ಡಿಸಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಬರೋ ಅಷ್ಟರಲ್ಲಿ 79 ರೂಪಾಯಿ ಮೀಟರ್ ಹಾಕಿ ಗ್ಯಾಸ್ ಹಾಕ್ಬಿಟ್ಟು ಈಗ ಆಫ್ ಮಾಡಿದ್ದಾರೆ. ಇದು ಸಮಸ್ಯೆ. ಕೇಳಿದ್ರೆ ಇವರು ಹೋಗಿ ಡಿಸಿ ಅವ್ರಿಗೆ ಎಸಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅಂತ ಇವ್ರು ನಮ್ಗೆ ಹೇಳ್ತಾರೆ. ನಮ್ ಸಮಸ್ಯೆ ಅವ್ರು ಕಂಪ್ಲೇಂಟ್ ಮಾಡ್ಬೇಕು. ನಾವ್ಯಾಕೆ ಇಲ್ಲಿ ಇರ್ಬೇಕಂಗಾದ್ರೆ? ಯಾವನ್ ಬರ್ತಾನೆ ಬೆಂಕಿ ಇಡ್ತೀನಿ ಬೆಂಕಿಗೆ, ಇಲ್ಲಿ ಯಾವನ ಗ್ಯಾಸ್ ಹಾಕ್ಸಿದ್ರೆ ನೀವ್ ಅನ್ಕೊಳ್ಳಿ ಸರ್. ಅವ್ರೆಲ್ಲ ಬರ್ಬೇಕು, ಇಲ್ಲಿ ಬರ್ಬೇಕು ಅಷ್ಟೇ. ಬರ್ಲಿ ಅಂತ ಹೇಳ್ತಾರೆ. ಹೇಳಿರೋ ರೆಕಾರ್ಡ್ ಎಲ್ಲ ನಾನು ನಿಮಗೆ ಕೊಡ್ತೀನಿ. ಇದೇನೈತೆ ಅದನ್ನ ಸಾಲ್ವ್ ಮಾಡ್ಬೇಕು. ಯಾರು ಬರೋವರೆಗೂ ಗ್ಯಾಸ್ ಹಾಕಂಗಿಲ್ಲ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.